today's topic ಶ್ರೀ ಶ್ರೀ ಲಕ್ಷ್ಮೀ ದೇವಿ ಕೊಲ್ಲಾಪುರದಮ್ಮ. ಎಡಿಟರ್ ಆದ್ರೆ ಇಲ್ಲಿ ಹಾಕ್ಬಿಡಿ. ಓಕೆ, ನೀವು ಹಂಗೆ ನಮ್ಮ ದೇವಸ್ಥಾನ ಬಲಮೂರಿ ಗಣೇಶ ಶಿವ ಪಾರ್ವತಿ ದೇವಸ್ಥಾನ. ನಿಮಗೆ ಅಲ್ಲಿ ಪಾರ್ವತಿ ಬುಕ್ ಮಾಡಬೇಕು, ಮೆರವಣಿಗೆ, ಊರಬ್ಬ ಅಂತ ಇದ್ದಾರೆ. 9900916555 ಫೋನ್ ನಂಬರ್ಗೆ ಫೋನ್ ಮಾಡಿ. ನೀವು ಅದು ಡೀಟೇಲ್ಸ್ ಹೇಳ್ಬೋದು. ಕೊಲ್ಲಾಪುರದ ಬೇಕು ಅಂದ್ರು 9900916555 ಈ ನಂಬರ್ಗೆ ಫೋನ್ ಮಾಡಿ. ಅಕಸ್ಮಾತ್ ಈ ನಂಬರ್ ಎತ್ತಿಲ್ಲ, ಬ್ಯುಸಿ, 1-2-3 ಸಲ ಮಾಡಿದ್ರಿ, ಬ್ಯುಸಿ ಬಂತು, ಅರ್ಜೆಂಟಾಗಿ ಫೋನ್ ಮಾಡಬೇಕು ಅಂದರೆ 95352766 ತಿರ್ಗಾ ರಿಪೀಟ್ ಮಾಡ್ತೀನಿ, 9535271116 ಈ ನಂಬರ್ಗೆ ಕರೆ ಮಾಡಿ. ಓಕೆ, ಈ ದೇವರು ನಮ್ಮ ತಾತಂಗೆ ತುಂಬಾ ಕ್ಲೋಸ್. ಇಲ್ಲಿ ತಾವು ನೋಡ್ಬೋದು. ನಾನು ಆಮೇಲೆ ಎಡಿಟಿಂಗಲ್ಲಿ ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ. ಒಂಚೂರು ವಿಡಿಯೋಸ್ ಇದ್ರೆ ಅದನ್ನು ಹಾಕ್ತೀನಿ. ಆದರೆ ಓಕೆ, ಸೊ ಈ ದೇವರು ನಮ್ಮ ಮನೆತನ, TJ ಮನೆತನ, ಸಂಜೀವಿಯಲ್ಲಿ ಚೇರ್ಮನ್ ಮನೆತನ ನಮ್ಮದು. ಈ ಮನೆತನದಲ್ಲಿ ತುಂಬ ನಮ್ಮ ಮಾತು ಕೇಳುತ್ತೆ. ನೋಡ್ಬೋದು ನೀವು ಎಷ್ಟು ಮೆಡಲ್ಸ್, ಎಷ್ಟು ಮಾಡಿರೋದು. ಸೊ ನಮ್ಮ ದೊಡ್ಡ ಮನೆತನನೇ. ನೀವು ಮಾಡ್ಬೇಕು. ಈ ದೇವ್ರು ಇವತ್ತವರೆಗೂ ಯಾರಿಗೂ ಮೋಸ ಮಾಡಿಲ್ಲ. ಹಂಗೆ ನೀವು ಪಾರ್ವತಿನ ಕರ್ಸ್ಕೋಬೇಕು ಅಂತ ಇದ್ದರೆ, ಶಿವ ಪಾರ್ವತಿ ಬರೋದು, ಬರೀ ಪಾರ್ವತಿ ಬರೋದು, ಅವ್ರನ್ನ ಕರ್ಸ್ಕೋಬೇಕಂದ್ರೆ ಮೆರವಣಿಗೆ 7900916555 ಈ ನಂಬರ್ಗೆ ಕರೆ ಮಾಡಿ. ಇದ್ರ ಬಗ್ಗೆ ಹೇಳ್ತಾರೆ. ಪಾರ್ವತಿ ಪ್ಯೂರ್ ವೆಜ್ಜು, ಚಿಕನ್, ಮಟನ್, ಮೇಕೆ, ಕುರಿ ಏನೋ ನೋಡಿಲ್ಲ. ಫಿಶ್ ಕಟ್ ಮಾಡ್ಬಿಡ್ಬಿಡಿ. ಆಮೇಲೆ ನೀನಂದೇ ಚಿಕನ್, ಮಟನ್ನು, ಕುರಿ, ಮೇಕೆ ಎಲ್ಲ ಮಾಡಂಗಿಲ್ಲ, ಅದಕ್ಕೆ ನಾವು ಫಿಶ್ ಕಟ್ ಮಾಡಿದ್ರಿ ಅಂತ ಹಂಗೆಲ್ಲ ಕೆಲಸ ಮಾಡಕ್ ಹೋಗ್ಬೇಡಿ. ಕೊಲ್ಲಾಪುರದಮ್ಮ ಪ್ಯೂರ್ ನಾನ್ ವೆಜ್. ಇವ್ರಿಗೆ ನೀವು ಗೃಹ ಪ್ರವೇಶ ಅದಕ್ಕೆಲ್ಲ ತರಿಸಿದ್ರೆ, ನೀವು ಚಿಕನ್ ಮಟನ್ ಮಾಡಲ್ಲ, ಗೃಹ ಪ್ರವೇಶ ನಾನು ಮಾಡಲ್ಲ, ನಾನು ಗೃಹ ಪ್ರವೇಶ ಇದೆ, ನಾನು ನಾನ್ ವೆಜ್ ಮಾಡಲ್ಲ ಅಂತ ಇದ್ರೆ ದಯವಿಟ್ಟು ನೀವು ಕರ್ಸ್ಕೊಳ್ಳೇಬೇಕಂದ್ರೆ 108 ಕಾಯಿ ಹೊಡೆದು ಕಳಿಸಿ. ನಮ್ಮ ಖುಷಿ ಎಲ್ಲ. ನಮಗೆ ಊರಬ್ಬ ಮಾಡಿಸ್ತಾ ಇದೀನಿ, ನಾನ್ ವೆಜ್ ಕಟ್ ಮಾಡಬಹುದು, ಕುರಿ ಕಟ್ ಮಾಡಬಹುದು, ಕುರಿ ಮರಿ ಹೊಡಿಬಹುದು, ಮರಿ ಅಂದ್ರೆ ಚಿಕ್ಕ ಮರಿ ಅಲ್ಲ, 2 ಮರಿ ಹೊಡಿಬಹುದು, ಮೇಕೆ ಕಟ್ ಮಾಡ್ಬೋದು, ಕೋಳಿ ಕಟ್ ಮಾಡ್ಬೋದು. ಅಂದ್ರೆ ಕಟ್ ಮಾಡಿಸಿ, ಓಕೆನಾ? ಅದಕ್ಕೆ ಏನೇನ ಇದ್ರೆ ಈಗ ಲೈಕ್ ಇಲ್ಲಿ ನಮ್ಮ ಊರಲ್ಲಿ ಒಂದ್ ಮನೆ ಐತೆ, ಮದುವೆ ಆಗ್ಬೇಕು ನಮ್ಮಂಗೆ ಅಂತ ಅರಕೆ ಮಾಡ್ಕೊಂಡಿದ್ದೀರಪ್ಪ. ಮದುವೆ ಆಯ್ತು, ಓಕೆ. ಮದುವೆ ಆದ ಮೇಲೂ ಅರಕೆ ತೀರ್ಸಿಲ್ಲ, ಅವರಕೆ ಹೇಳ್ಬಾರ್ದು. ಸೊ ನನಗೂ ಗೊತ್ತಿಲ್ಲ ಅಷ್ಟು, ಅರಕೆ ಯಾರು ಹೇಳ್ಬಾರ್ದು ತಗೊಂಡಿತ್ತು, ಮಾಡಿದ್ರು. ಆಮೇಲೆ ಅರಕೆ ಮಾಡಿಸ್ಮೇಲೆ ನಾವು ದೇವ್ರ ತರಿಸ್ದ್ವಿ. ಅವಾಗ ಅದಕ್ಕೆ ಯಾವಾಗ್ಲೂ ಮಾಡಿಸಿಲ್ಲ. ದೇವ್ರಿತ್ತ ಮೆರವಣಿಗೆ ಹೋದಾಗ ಕೊಲ್ಲಾಪುರದ ಮನೆ ಬಾಗ್ಲ ಹತ್ರ ಹೋಯ್ತು. ನಾನು ಅದಕ್ಕೆ ನಾನು ಮದುವೆ ಮಾಡಿಸ್ಕೊಟ್ಟೆ ತಾನೆ ನಾನು. ಎಲ್ಲಿ ನೀನು ಕೇಳ್ಕೊಟ್ಟಿದ್ದ ಅರಕೆಯಲ್ಲಿ. ಅವಾಗ 108 ರೂಪಾಯಿ ಕೊಡೋಕೋದು ದೇವ್ರ ಹಿಂದೆ ಹೋಯ್ತು. ಆಮೇಲೆ 101 ರೂಪಾಯಿ ಬೇಡ, ನೀನು ನನ್ನ ಅರಕೆ ಪೂರೈಸು ಅಂದಮೇಲೆ ಆಯ್ತು ಮಾಡ್ತೀನಿ ಅಂತ ಅಂದ್ಬಿಟ್ಟು 101 ರೂಪಾಯಿ ಅಂದ್ಬಿಟ್ಟು ಗಂಧದ ಕಡ್ಡಿ ಕಳ್ಸಿದ್ರು. ನಮ್ಮ ಪಾರ್ವತಿ 4 ಜನ ಎತ್ತಬಾರ್ದು, 8 ಜನ ಎತ್ತಬೇಕು. ಭಾರ ಅಲ್ಲ, ಸ್ಟ್ರಾಂಗ್ ಜಾಸ್ತಿ, ತುಂಬಾ ಪವರು. ಕೊಲ್ಲಾಪುರದ ಪಾರ್ವತಿ ಇಬ್ರು ಸೇರ್ಬಿಟ್ರೆ ರುದ್ರ ತಾಂಡವ.
ಹಂಗೆ ನಮ್ಮ ಊರಬ್ಬ ಸಂಜೆನಗರದಲ್ಲಿ ನಡೆಯೋ ಊರಬ್ಬ, ಒಂದ್ ವಾರ ಊರಬ್ಬ, ಮಂಡೇ ಟು ಸಂಡೇ. ಮಂಡೇ ಎಲ್ಲ ವೆಜ್ ದೇವ್ರು ನಮ್ಮ ಮನೆ ಹತ್ರ ಕರೆಸ್ತೀವಿ, ಗುಂಡಾಂಜನೇಯ ದೇವಸ್ಥಾನದಿಂದ. ಟ್ಯೂಸ್ಡೇ ಎಲ್ಲ ನಾನ್ ವೆಜ್ ದೇವ್ರನ್ನ ಕರೆಸ್ತೀವಿ ಗುಂಡಾಂಜನೇಯ ದೇವಸ್ಥಾನದಿಂದ. ವೆಡ್ನೆಸ್ಡೇ ಮರಿ ಹೊಡಿತೀವಿ, ನಾನ್ ವೆಜ್ ಊಟ. ಥರ್ಸ್ಡೇ ವೆಜ್ ಊಟ. ಫ್ರೈಡೇ ಪೂಜೆಗಳು. ಸ್ಯಾಟರ್ಡೇ ಮತ್ತೆ ಮೆರವಣಿಗೆ, ದೇವ್ರ ಎತ್ತದು, ಶೋಲ್ಡ್ರ್ ಮೇಲೆ ಎತ್ತದು. ಸಂಡೇ ಪಲ್ಲಕ್ಕಿ ಮೇಲೆ ಕುಂಸ್ಕೊಂಡು ಫುಲ್ ಎಲ್ಲ ತಿರುಗಾಡೋದು, ಎಲ್ಲಿ ಮೆರವಣಿಗೆ. ಹಂಗೆ ಮೆರವಣಿಗೆ ನಡೆಯುತ್ತೆ. ನೆಕ್ಸ್ಟ್ ಇಯರ್ ಜನವರಿ, ಫೆಬ್ರವರಿ, ಮಾರ್ಚ್, 3 ಮಂತಲ್ಲಿ ನಮ್ಮಪ್ಪ ಫಿಕ್ಸ್ ಮಾಡ್ತಾರೆ ಊರಬ್ಬನ. ಸೊ ಅವಾಗ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಶೇರ್, ವ್ಯೂಸ್ ಎಲ್ಲ ಕೊಟ್ಟು ನನ್ನ ಹಂಗೆ ಮುಂದೆ ಕಳಿಸಿದ್ರೆ ನಾನು ನಿಮ್ಗೆ ಇನ್ವಿಟೇಷನ್ ಕೊಡ್ಬೋದು. ನೀವು ಏನು ಮಾಡಲ್ಲ, ಸುಮ್ಮನೆ ವಿಡಿಯೋ ಹಾಕ್ಬಿಟ್ಟು ಇವ್ನು ವಿಡಿಯೋ ಕಳ್ಸೋನೆ, ಏನು ನೋಡಲ್ಲ ಮಾಡಲ್ಲ ಅಂದರೆ ನಾನು ಯೂಟ್ಯೂಬಿಂದ ಅಷ್ಟು ಯಾರಿಗಾನ ಈಗ ನೋಡಿ, ನೀವು ಓದೋದು ನಿಮಗೆ ಬರಲ್ಲ, ಓಕೆನಾ? ನೀವು ಓದಕ್ ಬರಲ್ಲ ಅಂದ್ರೂ ಎಕ್ಸಾಮ್ 1 ಮಾರ್ಕ್ಸ್ ತೆಗೆದ್ರಿ, ನಿಮ್ಮ ಟೀಚರು, ನಿಮ್ಮ ಅಪ್ಪ ಅಮ್ಮನೋ ಯಾರೋ ಒಬ್ರು ಸಾಕಲ್ಲ, ಚೆನ್ನಾಗಿ ಮಾಡಿದ್ಯಾ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿ, ನಿನ್ ಕೈಲಿ ಆಗುತ್ತೆ ಇಲ್ಲ ಅಂದ್ರೆ ನೀವು ಗ್ರೋ ಆಗ್ತೀರ. ಮೋಟಿವೇಶನ್ ಇಂಪಾರ್ಟೆಂಟ್. ಆಫ್ರಿಕಲ್ ಒಂದು ಟ್ರೈಬ್ ಐತೆ, ನಿಮ್ಗೆ ಗೊತ್ತಿರಲ್ವೇನೋ, ಗೊತ್ತಿಲ್ಲ, ಟ್ರೈಬ್ ನಾನು ಹೆಸರು ಮರ್ತೋಗಿದ್ದೀನಿ. ಆ ಟ್ರೈಬ್ ಅಲ್ಲಿ ಯಾರು ಮರ ಕಟ್ ಮಾಡಲ್ಲ. ಈಗ ಇಲ್ಲಿ ಒಂದ್ ಮರ ಐತೆ ಅಂತ ಅಂದ್ರೆ ಲೈಕ್ ಅವರು ಹಂಟರ್ ಗ್ಯಾಡರ್ಸ್ ಅಲ್ಲ, ಹಂಟರ್ ಅದೇನೋ ನನ್ನ ಚಾಪ್ಟರ್ ಅಲ್ಲಿ ಹೇಳಿದ್ರು, ಓಕೆನಾ? ಏನಂದ್ರೆ ಅವ್ರು ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಮೂವ್ ಮಾಡ್ತಾರೆ. ಈಗ ಇಲ್ಲ ನಮಗ್ ಜಾಗದಲ್ಲಿ ಎಲ್ಲ ಹಾಕೊಂಡು ಮಸ್ತಾಗಿ ಫ್ಲಾಟ್ ಏರಿಯಾ ಎಲ್ಲ ಮಸ್ತಾಗಿ ಟೆಂಟ್ ಎಲ್ಲ ಮಾಡ್ಕೊಂಡು ಅವ್ರೆ ಅಲ್ಲಿ ಊಟ ಸೋರ್ಸಸ್ ಕಮ್ಮಿ ಆಯ್ತಾ, ನೆಕ್ಸ್ಟ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನೀವು ಅಲ್ಲಿರೋ ಮರಗಳು ಕಟ್ ಮಾಡ್ಬೇಕು. ಅವ್ರೀಗ ಇಲ್ಲಿ ಈ ಮನೆಯಲ್ಲಿ ರಿಸೋರ್ಸಸ್ ಕಮ್ಮಿ ಆಗ್ತೈತಿ ಅಂತ ಗೊತ್ತಾಗುತ್ತೆ, 1 ವರ್ಷ ಮುಂದೇನೋ ಗೊತ್ತಾಗುತ್ತೆ, ಇಲ್ಲಿ ಪ್ರಾಣಿ ತುಂಬಾ ಕಮ್ಮಿ ಸಿಗ್ತೈತೆ, ನಮ್ಗೆ ಊಟಕ್ಕೆ ಮುಂದೆ ಇರಲ್ಲ, ನೀರ್ ಖಾಲಿ ಆಗ್ತೈತೆ, ನಮ್ಗೆ ಮುಂದೆ ಊಟಕ್ಕಿರಲ್ಲ, ಆ ಥರ ಸಿಂಹಗಳು ಜಾಸ್ತಿ ಆಗೈತೆ, ನಮ್ಮನ್ನ ಬೇಟೆ ಆಡ್ಬೋದು, ನಾವು ಇರಕ್ಕಾಗಲ್ಲ ಅಂತ ಅಂದಾಗ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಮರಗಳಿರುತ್ತಲ್ಲ, ಫ್ಲಾಟ್ ಇದೆ ಅಲ್ಲಿ ಟೆಂಟ್ ಹಾಕೋತಾರೆ. ಓದೋರಿಗೆ ಫ್ಲಾಟ್ ಇರುತ್ತೆ, ಟೆಂಟ್ ಹಾಕೊಂಡು ಆರಾಮಾಗಿ ಅರ್ಥ. ಈಗ ನೀವು ಓದೋರಾಗಿದ್ರೆ ಮಾರ್ಕ್ಸ್ ತೆಕ್ಕೊಂಡು ಆರಾಮಾಗಿ ಹೋಗ್ತೀರಾ. ಓದಿಲ್ಲ ಅವರು ಮರ ಐತೆ, ಮರ ಅಂದ್ರೆ ಡಿಫಿಕಲ್ಟಿ, ನೀವು ಡಿಫಿಕಲ್ಟಿನ ಓಹೋ ನಾನು ಇಲ್ಲಿ ಇರಕ್ಕಾಗಲ್ಲ, ನಾನು ಮುಂದೆ ಹೋಗಕ್ಕೆ ಆಗಲ್ಲ, ಮಾಡಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ರೆ ಆಗಲ್ಲ. ಎಕ್ಸಾಂಪಲ್ ನನಗೆ ಮರ, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ, ನಮಗೆ ಸಪೋರ್ಟ್ ಮಾಡ್ಬಿಟ್ಟು ನೀನು ಚೆನ್ನಾಗಿ ಮಾಡ್ತೀಯ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿದ್ರೆ ನಾವು ಇನ್ನ ಚೆನ್ನಾಗಿ ವಿಡಿಯೋಸ್ ಮಾಡ್ಕೊಂಡು ಗ್ರೋ ಆಗ್ತೀವಿ. ಒಂದು ನಿಮಿಷ ಗ್ರೋ ಆಗ್ತೀರ. ನನಗೆ ಡಿಮೋಟಿವೈಸ್ ಆದ್ರೆ, ನಾನು ಸಬ್ಸ್ಕ್ರೈಬ್ ಮಾಡ್ದಿಲ್ಲ, ಯಾವುದೋ ವಿಡಿಯೋ ಲೈಕ್ ಮಾಡ್ದಿಲ್ಲ ಆದರೆ ನನ್ನ ಯಾರು ಇಷ್ಟನೇ ಪಡ್ತಾ ಇಲ್ಲ, ನನ್ನ ಯಾರು ಫಾಲೋ ಮಾಡ್ತಾ ಇಲ್ಲ, ನನ್ನ ಯಾರು ಏನು ಮಾಡ್ತಾ ಇಲ್ಲ ಅಂದರೆ ನನಗೂ ಒಂಥರ ಬೇಜಾರಾಗುತ್ತೆ. ನನಗೆ ಯಾರು ಮಾಡೋರಿಲ್ಲ, ನನ್ನ ಯಾರು ಫಾಲೋ ಮಾಡೋರಿಲ್ಲ ಅಂತ. ಹಂಗೆ ನಾನು ನಾಳಿತ್ತು ಶುಕ್ರವಾರ ಕೊಲ್ಲಾಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ
ಹೋದಾಗ ನಿಮ್ಗೆ ವಿಡಿಯೋ ಮಾಡಿ ಎಲ್ಲ ನಿಮಗ್ ದೇವಸ್ಥಾನ ಅಲ್ಲಿರೋ 3 ವಿಗ್ರಹ ಕಟ್ಟಿರೋದಲ್ಲ, ಅದೇ ಹುಟ್ಟಿರೋದು. ಅದರಲ್ಲೇ ಫುಲ್ ಮೂಗು, ಕಣ್ಣು, ಬಾಯಿ ಎಲ್ಲ ಬಂದಿದೆ. ಯಾರು ಕೆತ್ತಿರೋದಲ್ಲ, ಅದೇ ಉದ್ಭವ ಉದ್ಭವ ವಿಗ್ರಹ ಅಂತ. ಹಂಗೆ ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಕಾಮೆಂಟ್. ಜೈ ಕೊಲ್ಲಾಪುರಮ್ಮ. ನಮಸ್ಕಾರ. ಬಾಯ್.